ಪಾಕಿಸ್ತಾನದ ಒಟ್ಟು 600ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಧ್ವಂಸಗೊಳಿಸಲಾಗಿದೆ. ಆಪರೇಷನ್ ಸಿಂಧೂರದ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಈಗಷ್ಟೇ ಲಭ್ಯವಾಗ್ತಾ ಹೋಗ್ತಾ ಇದೆ. ಪಾಕಿಸ್ತಾನದ ಡ್ರೋನ್ಗಳ ಧ್ವಂಸಕ್ಕೆ 750ಕ್ಕೂ ಹೆಚ್ಚು ಕ್ಷಿಪಣಿಗಳ ಬಳಕೆಯನ್ನ ಮಾಡಲಾಗಿತ್ತು. 1000ಕ್ಕೂ ಹೆಚ್ಚು ಗನ್ ಸಿಸ್ಟಮ್ಗಳ ಬಳಕೆಯನ್ನ ಮಾಡಲಾಗಿತ್ತು ಸೇನೆಯ ವತಿಯಿಂದ. ಮತ್ತು 15ಕ್ಕೂ ಹೆಚ್ಚು ಬ್ರಹ್ಮೋಸ್ ಕ್ಷಿಪಣಿಗಳು ಕೂಡ ಕಾರ್ಯನಿರ್ವಹಿಸಿವೆ. ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಲಿದೆ. ಪಾಕಿಸ್ತಾನದ 600ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಹೊಡೆದು ಹಾಕಲಾಗಿದೆ. ಪಾಕಿಸ್ತಾನಕ್ಕೆ ಟರ್ಕಿ ಮತ್ತು ಚೀನಾ ಡ್ರೋನ್ಗಳನ್ನ ಪೂರೈಕೆ ಮಾಡಿತ್ತು. ಆ ಮೂಲಕವಾಗಿ ಅವರಿಗೆ ಬೆಂಬಲವಾಗಿ ನಿಂತಿತ್ತು. ಅದನ್ನೆಲ್ಲವನ್ನು ಕೂಡ ನಾಶಪಡಿಸುವ ಮೂಲಕವಾಗಿ ನಮ್ಮ ಭಾರತೀಯ ಸೇನೆ ಯಶಸ್ಸನ್ನ ಕಾಣ್ತು. ಅದಕ್ಕೆ ಬಳಕೆ ಮಾಡಿದಂತಹ ಡ್ರೋನ್ಗಳೆಷ್ಟು, ಮಿಸೈಲ್ಸ್ ಎಷ್ಟು, ಬ್ರಹ್ಮೋಸ್ ಎಷ್ಟು, ಇದೆಲ್ಲದರ ವಿವರಗಳು ಕೂಡ ಈಗ ಲಭ್ಯವಾಗ್ತಾ ಇದೆ. ಇದರ ಪರಿಣಾಮಗಳು ಏನಾಯಿತು ಅನ್ನೋದನ್ನು ಕೂಡ ಈಗಾಗಲೇ ತಿಳಿಸಲಾಗಿದೆ. ಕಂಪ್ಲೀಟ್ ಆಗಿ ಎಲ್ಲಿಯೂ ಕೂಡ ನಾಗರಿಕ ನೆಲೆಗಳನ್ನ ಟಚ್ ಮಾಡದೆ, ನಾಗರಿಕರಿಗೆ ಹಾನಿಗೊಳಿಸದೆ, ಕೇವಲ ಉಗ್ರ ನೆಲೆಗಳನ್ನ ಮಾತ್ರ ಧ್ವಂಸಗೊಳಿಸಿ, ಉಗ್ರರನ್ನ ಮಾತ್ರ ಹೊಡೆದುಳಿಸಿದಂತಹ ಕಾರ್ಯ ನಮ್ಮ ಸೇನೆ ಮಾಡಿತ್ತು. ಅದರ ಪ್ರತೀಕವಾಗಿ ಈಗ ಒಂದೊಂದೇ ವಿವರಗಳು ಲಭ್ಯವಾಗ್ತಾ ಇದೆ. 15ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ, ಬ್ರಹ್ಮೋಸ್ಗಳನ್ನ ಬಳಸಿದ್ದಾರೆ. 600ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಹೊಡೆದು ಹಾಕಿದ್ದಾರೆ. ಇದಕ್ಕೆ ನಮ್ಮ 750ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಬಳಕೆ ಮಾಡಲಾಗಿದೆ. ಪಾಕ್ ಪ್ರಧಾನಿಗೆ ನಾಚಿಕೆಯೂ ಇಲ್ಲ, ಸ್ವಂತಿಕೆಯೂ ಇಲ್ಲ. ಭಾರತ ನಡೆಗಳನ್ನ ಕಾಪಿ ಮಾಡುತ್ತಲೇ ಬರ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್. ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಟ್ರಾಟಜಿಯನ್ನ ಕಾಪಿ ಮಾಡೋದನ್ನ ಬಿಟ್ಟರೆ ಇನ್ನೇನು ಕೂಡ ಉಳ್ಕೊಂಡಿದ್ದ ಹಾಗೆ ಕಾಣಿಸ್ತಿಲ್ಲ. ಅಪಹಾಸ್ಯಕ್ಕೀಡಾಗಿದ್ದಾನೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್. ಪಾಕ್ ಪ್ರಧಾನಿಗೆ ನಾಚಿಕೆಯೂ ಇಲ್ಲ, ಸ್ವಂತಿಕೆಯೂ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಆದಂಪುರ್ ಏರ್ಬೇಸ್ಗೆ ಹೋಗಿ ಅಲ್ಲಿ ಅವರು ಸೇನಾನಿಗಳನ್ನ ಮಾತನಾಡಿಸಿದ ರೀತಿಯಲ್ಲೇ ನಾನು ಕೂಡ ಮಾಡಬೇಕು ಅಂತ ಹೊರಟು ಪಾಕಿಸ್ತಾನದ ಸೇನೆಯವರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಅದೊಂದು ಖಾಲಿ ಮೈದಾನದಲ್ಲಿ ಒಂದಷ್ಟು ಫ್ಲೆಕ್ಸ್ಗಳನ್ನ ಹಿಂದೆ ಹಾಕೋ ಮೂಲಕವಾಗಿ, ಅದರ ಮೂಲಕವಾಗಿ ಏನು ಹೇಳಲಿಕ್ಕೆ ಹೊರಟಿದ್ರು ಅನ್ನೋದು ಒಂದು ಜೋಕ್ ಆಗಿತ್ತು. ಅದಾದ ನಂತರದಲ್ಲಿ ಸೇನಾ ಸಿಬ್ಬಂದಿಗಳ ಜೊತೆಗೆ ಮಾತನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಯಥಾವತ್ತಾಗಿ ಕಾಪಿ ಮಾಡಕ್ಕೆ ಹೋಗಿ ಮತ್ತೆ ಅಪಹಾಸ್ಯಕ್ಕೆ ಈಡಾಗಿದ್ದಾರೆ. ಫುಲ್ ರಾಲ್ ಆಗಿಬಿಟ್ಟಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್. ಸ್ವಂತಿಕೆ ಬೇಡವಾ? ಸ್ವಂತಿಕೆ ಕೇವಲ ಉಗ್ರರನ್ನ ತಯಾರು ಮಾಡೋದ್ರಲ್ಲಿ, ಅವ್ರನ್ನ ಪೋಷಣೆ ಮಾಡೋದ್ರಲ್ಲಿ ಮಾತ್ರನಾ?